ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜಕೀಯದಲ್ಲಿ ಪೆನ್ ಡ್ರೈವ್ ಕೋಲಾಹಲ. ದೇವರಾಜೇಗೌಡಗೆ ಒಂದೇ ಒಂದು ಪೆನ್ ಡ್ರೈವ್ ಕೊಟ್ಟಿಲ್ಲ, ದುಡ್ಡಿಗೆ ಪೆನ್ ಡ್ರೈವ್ ಮಾಡ್ತಿದ್ದಾರೆ ದೇವರಾಜೇಗೌಡ ಅಂತ ಹೀಗಂತ ಮಾಜಿ ಸಂಸದ ಶಿವರಾಮೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆಗೆ ನಾನು ಸಿದ್ಧ, ಮಾಹಿತಿ ಕೊಡ್ತೀನಿ ಬೇಕಾದ್ರೆ. ದೇವರಾಜೇಗೌಡ ಓರ್ವ ರೋಲ್ ಕಾಲರ್ ಅಂತ ಕರೆದಿದ್ದಾರೆ ಅವರನ್ನ. ದೇವರಾಜೇಗೌಡ ವಿರುದ್ಧ ಶಿವರಾಮೇಗೌಡ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ನಾನು 100 ಭಾಗ ಹೇಳ್ತೀನಲ್ಲ, ನನ್ನನ್ನು SIT ಅವ್ರು ಕರೆದ್ರೆ ನಾನು ಹೋಗಿ ಸ್ಪಷ್ಟನೆ ಕೊಡ್ತೀನಿ. ನಾನು SIT ಅವ್ರಿಗೆ ಒತ್ತಾಯ ಮಾಡ್ತೀನಿ. ದೇವರಾಜೇಗೌಡನ ಅವನ ಬಗ್ಗೆ ನಾನು ಭಾಳ ಎತ್ತರವಾದ ನಂಬಿಕೆ ಇಟ್ಕೊಂಡಿದ್ದೆ. ಏನೋ ಹೋರಾಟ ಮಾಡ್ತಾ ಇದ್ದಾನೆ, ಇವನಿಗೇನೋ ಅನ್ಯಾಯ ಆಗಿಬಿಟ್ಟಿದೆ ಅಂತ. ಏನಿಲ್ವೇ ಇಲ್ಲ, ಅವನು ರೋಲ್ ಕಾಲ್ ಮಾಸ್ಟರ್ ಅಂತ ನೆನ್ನೆ ಗೊತ್ತಾಗೋಯ್ತು ನನಗೆ. ದೇವರಾಜೇಗೌಡ ಕಾರ್ತಿಕ್ ಗೌಡ ನೆನ್ನೆ ಸ್ಟೇಟ್ಮೆಂಟ್ ನೋಡಿ ನಾನು ಸಂಪೂರ್ಣವಾಗಿ 4 ಸಾರಿ ನೋಡಿದೆ ಏನು ಹೇಳ್ತಾನೆ ಅಂತ. ಅವನು ಸ್ಪಷ್ಟವಾಗಿ ಹೇಳ್ತಾನೆ, ಪ್ರಜ್ವಲ್ ರೇವಣ್ಣನ ಫೋನ್ನಿಂದ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ, ನಾನು ರಿಸೀವ್ ಮಾಡ್ಕೊಂಡು ಗೌಪ್ಯವಾಗಿ ಇಟ್ಕೊಂಡಿದ್ದೆ. ನಾನು ಇದನ್ನು ಕೇಸ್ ಹಾಕಬೇಕು ಇದ್ರ ಮೇಲೆ ಅಂತ ಅಂದಾಗ ನಾನು ದೇವರಾಜೇಗೌಡರನ್ನ ಭೇಟಿ ಮಾಡಿದೆ. ದೇವರಾಜೇಗೌಡರಿಗೆ ನಾನು ಒಂದೇ ಒಂದು ಪೆನ್ ಡ್ರೈವ್ ಕೊಟ್ಟಿಲ್ಲ. ನಾನು ಕೊಟ್ಟಿರೋದು ಒಂದೇ ಒಂದು ಮೆಮೊರಿ ಚಿಪ್ಪು. ಆ ಮೆಮೊರಿ ಚಿಪ್ಪಲ್ಲಿ ನಾನು ಏನು ಕೊಟ್ಟಿದ್ನೋ ಅವೇ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ಫೋಟೋಗಳು. ಇದನ್ನು ಇವನು ಹೇಳಿದ ಮೇಲೆ. ಓಕೆ, ಮತ್ತೊಂದು ಕಡೆ ನಿನ್ನೆ ಬಿದ್ದ ಮಳೆಗೆ ನಮ್ಮ ಮೆಟ್ರೋ ಸುರಂಗ ಕುಸಿತ ಕಂಡಿದೆ. ಪ್ಯಾಟ್ರಿ ಟೌನ್ ಬಳಿ ಕಾಮಗಾರಿ ವೇಳೆ ಈ ಘಟನೆ ನಡೆದಿದೆ. ಸುರಂಗ ಕುಸಿತ, ಬಿರುಕು ಬಿಟ್ಟ ಬೋರ್, ಈ ಬ್ಯಾಂಕ್ ರಸ್ತೆ ದುರಸ್ತಿ ಆಗುವವರೆಗೆ ಬೋರ್ ಬ್ಯಾಂಕ್ ರಸ್ತೆ ಬಂದಾಗಿದೆ. ವಾಹನ ಸವಾರರಿಗೆ ಪರ್ಯಾಯ ರಸ್ತೆ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ನೋಡಿ ಬಾ ಇದೆಲ್ಲ ಎಷ್ಟು ಡೇಂಜರ್ ನೋಡ್ರಿ. ರಾತ್ರಿ ಹೊತ್ತಲ್ಲಿ ಒಂದು ಕಾರ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಫಾಸ್ಟಾಗಿ ಗುಳುಂ ಸ್ವಾಹ, ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕಿದಂಗೆ ಆಗಿಬಿಡುತ್ತೆ. 12 ಅಡಿ. ಧ್ರುವ ನಮ್ಮ ಪ್ರತಿನಿಧಿ, ಮೆಟ್ರೋ ರಿಪೋರ್ಟರ್ ಸ್ಪಾಟಲ್ಲಿದ್ದಾರೆ. ಧ್ರುವ, ಈ ಥರ ಅನಾಹುತ ಆಗೋದಕ್ಕೆ ಮೆಟ್ರೋ ಸುರಂಗ ಅಂದರೆ ಆಲ್ರೆಡಿ ಅಲ್ಲಿ ಕೆಳಗೆ ಸುರಂಗ ಇತ್ತ, ಅಥವಾ ಇದು ಕಳಪೆ ಕಾಮಗಾರಿ ಕಾರಣನ, ಮಳೆ ಬಂದ ಕಾರಣಕ್ಕಾಗಿ, ಇಲ್ಲ ಒಳ್ಳೆ ಕಾಮಗಾರಿಯಾಗಿತ್ತು ಮಳೆ ಬಂದ ಕಾರಣಕ್ಕಾಗಿ ಈ ರೀತಿಯಾಗಿ ಆಯ್ತಾ? ಏನು ಹೇಳ್ತಾರೆ ಅಧಿಕಾರಿಗಳು? JP ಸರ್, ಇದಕ್ಕೆ ಮುಖ್ಯ ಕಾರಣ ನಾವು ನೋಡ್ತಾ ಹೋದಾಗ ಇಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಅಂದರೆ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರಸ್ತೆ ಕುಸಿದಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಮುಖ್ಯ ಕಾರಣ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕಾಮಗಾರಿ ಕೂಡ ಈಗ ನಡೀತಾ ಇದೆ. ಎಲ್ಲರೂ ಈ ಒಂದು ರಸ್ತೆ ಏನಿದೆ ಅದು ಕುಸಿದೋಗಿತ್ತು, ಅಂದ್ರೆ ಮಣ್ಣು ಲೂಸ್ ಆಗಿ ಹೋಗಿತ್ತು ಅಂತ, ಏನಾದರೂ ನೀರು ಲೀಕೇಜ್ ಆಗ್ತಾ ಇದೆಯಾ ಎನ್ನುವಂಥ ಟೆಸ್ಟ್ ಅನ್ನ ಕೂಡ ಸದ್ಯ ಮಾಡ್ತಾ ಇದ್ದಾರೆ. ಜಲಮಂಡಳಿ ಅಧಿಕಾರಿಗಳು ಕೂಡ ಇದೇ ಒಂದು ಸ್ಥಳದಲ್ಲಿದ್ದಾರೆ. ನಿನ್ನೆ ಸಂಜೆ ಸುಮಾರಿಗೆ ಅಷ್ಟೊಂದು ಕುಸಿತ ಕಂಡಿರುವಂಥದ್ದು. ಇದು ಮೆಟ್ರೋ ತಡೆಗೋಡೆ ಏನು ಹಾಕಿದ್ರು ಅದು ಕೂಡ ಕುಸಿದು ಹೋಗಿದೆ. ಮಣ್ಣು ಲೂಸ್ ಆಗಿರುವಂತಹ ಕಾರಣಕ್ಕಾಗಿ ಈ ರೀತಿ ಆಗಿದೆ. ಈಗ ಸದ್ಯ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ನೀರೇನಾದ್ರೂ ಲೀಕೇಜ್ ಆಗ್ತಾ ಇತ್ತಾ ಎನ್ನುವಂತ ಟೆಸ್ಟಿಂಗ್ ಕೂಡ ಸದ್ಯ ನಡೀತಾ ಇದೆ. ಆದ್ರೆ ಈಗ ಸವಾರರಿಗೆ ಪರ್ಯಾಯ ರಸ್ತೆಯನ್ನ ಮಾಡಿ ಹೋಗುವಂತ ವ್ಯವಸ್ಥೆಯನ್ನ ಮಾಡಿದೆ. ಅಲ್ಲರಿ ಇದ್ರು ಇದರಲ್ಲಿ ತುಂಬ ವಾಹನಗಳು, ಅಂದರೆ ಯಾವ ರೂಟ್ ವಾಹನಗಳು ಓಡಾಡ್ತಾ ಇತ್ತು ಅಂತ ಒಂದು. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಬೆಂಗಳೂರಿನಂಥ ಜಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದು 4-5 ವಾಹನ ಬ್ಯಾಕ್ ಟು ಬ್ಯಾಕ್ ಬಂದು ಒಳ್ಳೆ ಕಾಣಿಕೆಡ ಬಿದ್ದಂಗೆ ಬಿದ್ದಿದ್ರೆ ಹೆಂಗಾಗ್ತಿತ್ತು? ಅದು ಅನಾಹುತಗಳಾಗ್ತಿತ್ತಲ್ವಾ? ಅನಾಹುತಗಳು ಏನು ಆಗದೇ ಇರೋದಕ್ಕೇನು ಕಾರಣ? ಅಂದರೆ ವಾಹನ ಸಂಚಾರ ಇರಲಿಲ್ವಾ? ಸರ್, ಅದು ನಿನ್ನೆ ಸಂಜೆ ಮಳೆ ಸುರಿತಾ ಇದ್ದ ಸಂದರ್ಭದಲ್ಲಿ ವಾಹನ ಸಂಚಾರ ಇರಲಿಲ್ಲ. ಬರ್ತಾ ಇರೋರು ಇದನ್ನ ಒಂದಿಷ್ಟು ಜನ ಬಂದು ಗಾಡಿಯನ್ನ ನಿಲ್ಲಿಸಿದ್ದಾರೆ. ಅಂದ್ರೆ ಬಂದಂತ ಜನರ ಎಚ್ಚರಿಕೆಯಿಂದಲೇ ಯಾವುದೇ ಅನಾಹುತ ಸಂಭವಿಸಿಲ್ಲ. ನಿಧಾನಕ್ಕೆ ರಸ್ತೆ ಕುಸಿಯಕ್ಕೆ ಶುರುವಾಗಿದೆ. ಅದಾದ ನಂತರ
ಇದು ಜಾಸ್ತಿ ಆಗ್ತಾನೆ ಇನ್ನೂ ಕೂಡ ಮಣ್ಣು ಕುಸಿತಾ ಇದೆ. ಅಂದ್ರೆ ಇದು 1.5 ವರ್ಷದ ಹಿಂದೆ ಇಲ್ಲಿ TBM ಅನ್ನ ಕೊರೆದಿದ್ರು, ಅದೇ ಒಂದು ಕಾರಣಕ್ಕಾಗಿ ಈ ರೀತಿಯ ಪರಿಸ್ಥಿತಿ ಆಗಿದೆ. ಅಂದ್ರೆ ಅಲ್ಲಿ ಕೆಲಸ ನಡೀತಾ ಇತ್ತಲ್ವಾ. ಥ್ಯಾಂಕ್ ಯು.